ಶೈಲಿ ಹರಿದು ಹೋಗ್ತಾ ಇರ್ತಕ್ಕಂಥ ಮುಂಚೆ ಹೇಳಿದೆ. ಸೊ ಒಂದು ಸಾಧನೆ ಮಾಡಿರುವಂತಹವರು ಗಣ್ಯರ ಬಗ್ಗೆ ನಮ್ಮ ಅಜ್ಜ ಅಜ್ಜಿ ಕತೆ ಹೇಳ್ತಾ ಇದ್ರು ಅಂತ. ಸೊ ಆ ಸಾಧನೆ ಮಾಡಿದಂತಹವರು ಸಾಕಷ್ಟು ವಿಚಾರಗಳಲ್ಲಿ ನಮಗೆ ಮಾದರಿ ಆಗಿರುವಂತಹ CS ಪುಟ್ಟರಾಜು ಸರ್ ಅವರ ಒಂದು ಬಾಲ್ಯದಿಂದ ನೋವು ನಲಿವು ಸಾಧನೆಗಳ ಬಗ್ಗೆ ನಮ್ಮ ಜಿ ಕನ್ನಡ ಪುಟಾಣಿಗಳು ತಿಳಿಸಿದರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಸರ್ ನೋಡಿ ಎಷ್ಟು ಖುಷಿ ಆಯ್ತು. ಮೋಸ್ಟ್ಲಿ ನಿಮ್ಮ ಹಳೆ ದಿನಗಳೆಲ್ಲ ನೆನಪಾಯ್ತು ಅನ್ಸುತ್ತೆ. ನಿಮ್ಮ ಗೊತ್ತಿಲ್ಲ, ಈ ಸಮಯದಲ್ಲಿ ಅವ್ರು ತೋರಿಸಿರೋದ್ರಿಂದ ಹೇಳ್ತಾ ಇದೀವಿ. ನಿಮ್ಮ ತಾಯಿ ಸಾವಿನ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬಾಲ್ಯದ ಬಗ್ಗೆ ಆಗಿರ್ಬೋದು, ನಿಮ್ಮ ಸಾಧನೆಗಳು, ಮಾಡಿರುವಂತಹ ಕೆಲಸಗಳು. ಸೊ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮ ಸಾಧನೆಗಳನ್ನ ನೋಡಿ. ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಪಕ್ಷದ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಮುಖಂಡರು, ವಿಶೇಷವಾಗಿ ನಮ್ಮ ಪಕ್ಷದ ಕಟ್ಟಾಭಿಮಾನಿಗಳು ನನ್ನ 60ರ ಹುಟ್ಟುಹಬ್ಬದ ಸಂಭ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡಿದ್ರು. ಆದರೆ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೂ ಮಾಡಲೇಬೇಕು ಅಂತ ಅವರು ತೀರ್ಮಾನ ಮಾಡಿ ಅವರೇ ಪ್ರತಿಯೊಬ್ಬರೂ ಅವರ ಜೋಬಿನಿಂದ ಹಣವನ್ನು ಸಂಗ್ರಹಿಸಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮ್ಮೆಲ್ರಿಗೂ ನಾನು ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ನಮ್ಮ GTV ಕನ್ನಡದ ನನ್ನ ಪುಟ್ಟ ಕಂದಮ್ಮಗಳು, ನಮ್ಮ ಸ್ನೇಹಿತರು ಸೇರಿ ಹಲವಾರು ನಮ್ಮ ಜೀವನದಲ್ಲಿ ನಡೆದಂಥ ಅನೇಕ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನ್ನ ಪೂಜ್ಯ ನಾಯಕರಾದಂಥ HD ದೇವೇಗೌಡರ ಪಾತ್ರವನ್ನು ಇಲ್ಲಿ ಮಾಡಿದ್ದಾರೆ. ನನಗೆ ಮನಸ್ಸಿಗೆ ಇದು ಒಪ್ಪಿಗೆಯ ಕಾರ್ಯಕ್ರಮ ಆಗಿದ್ರೆ ನಿಜವಾಗ್ಲೂ ನನ್ನ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ, ಕುಮಾರಣ್ಣವ್ರ ಕರೆಸೆ ಕಾರ್ಯಕ್ರಮ ಮಾಡ್ತಾ ಇದ್ದು. ಹೀಗಾಗಿ ನನಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಹುತೇಕ ನನ್ನೆಲ್ಲ ಮುಖಂಡರು ಮಲ್ಲೇಶಣ್ಣವ್ರನ್ನ ಒಪ್ಪಿಸ್ಕೊಂಡು, ಇಲ್ಲ ನಾವು ಸುವರ್ಣ ಕರ್ನಾಟಕ 50 ವರ್ಷ ಬಹಳ ಸರ್ಕಾರವೇ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆ, ಆ ಪಾಂಡವ ಕ್ರೀಡಾಂಗಣದ ಮಣ್ಣು ಒಂದೊಂದು ಕಾರ್ಯಕ್ರಮದ ಇತಿಹಾಸವನ್ನ ಬರೆದಿದೆ, ನಾವು ಸುವರ್ಣ ಕರ್ನಾಟಕವನ್ನ ಮಾಡ್ತೀವಿ ಅಂತೇಳಿ ಪ್ರಾರಂಭ ಮಾಡಿ ಇವತ್ತು ನನ್ನ ಹುಟ್ಟುಹಬ್ಬದ 60ರ ಸಂಭ್ರಮವನ್ನು ಇದರ ಜೊತೆ ಸೇರಿಸ್ಕೊಂಡು ಮಾಡಿದ್ದೀರಿ. ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಿಮ್ಮ ಅನಿಸಿಕೆಯ ಕಾರ್ಯಕ್ರಮ ಇನ್ನೊಂದು 5-10 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ನನ್ನ ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಂಜಣ್ಣ ಅವರಿಗೆ, ಇವತ್ತು ಅವರ ದಂಪತಿಗಳಿಗೆ ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ನನ್ನ ಕ್ಷೇತ್ರದ ಮಹಾಜನತೆಯ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಸಲ್ಲಿಸುವಂತಹ ಕಾರ್ಯಕ್ರಮ ಅದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಒಂದು 5-10 ನಿಮಿಷದಲ್ಲಿ ಮುಗಿಸಿ ಇವತ್ತು ಇಡೀ ನಾಡಿನ ಒಂದು ಖ್ಯಾತ ಕಲಾವಿದರಾದಂತಹ ಅರ್ಜುನ್ ಜನ್ಯ ಅವರು
ಅವರ ಟೀಮ್ ರೆಡಿ ಇದೆ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ. ಸತತ 3 ಗಂಟೆಗಳ ಕಾಲ ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತಾವೆಲ್ಲರೂ ಶಾಂತಿಯುತವಾಗಿ ಅಪ್ಪು ಅವರ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ನಡೆಸಿದ್ರು, ಅದಕ್ಕಿಂತ ಬಿಗಿಲಾಗಿ ಇವತ್ತು ಸುವರ್ಣ ಕರ್ನಾಟಕದ ಈ 50ರ ಸಂಭ್ರಮವನ್ನು ತಾವು ಸಂಭ್ರಮಿಸಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಮತ್ತೊಮ್ಮೆ ನನ್ನ GTV ಕಲಾವಿದರಿಗೆ, ನನ್ನ ಪುಟಾಣಿ ಮಕ್ಕಳು ನೋಡಿ, ಅವ್ರ ಕಳೆಗೆ ನೋಡಿ ಮುಖದಲ್ಲಿ, ಮುಂದೆ ಇವ್ರು ಏನೇನಾಗ್ತಾರೋ ಆ ತಾಯಿ ಚಾಮುಂಡೇಶ್ವರಿ ಕನ್ನಡ ನಿಮಗೆ ಆಶೀರ್ವಾದ ಮಾಡಲಿ. ಈ ನಾಡಿನ ದೊಡ್ಡ ಕಲಾವಿದರಾಗಿ ನೀವು ಹೊರಹೊಮ್ಮಬೇಕು ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನೇರವಾಗಿ ಕಾರ್ಯಕ್ರಮ ಮಂಜಣ್ಣ ಅವರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಏಕೈಕ ಶಾಸಕರಾಗಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆದ್ದು ಬಂದು ಶಾಸಕರಾಗಿ ಇಲ್ಲಿ ನಿಂತಿದ್ದಾರೆ. ಬಹುತೇಕ ಕ್ಯಾಪೇಟೆ ತಾಲೂಕು ಈ ನಿಮ್ಮ ಪುಟ್ಟರಾಜುಗೂ ನಾನು ಸೀಳ್ಳೆರೆ ಹೋಬಳಿ ಅವತ್ತು ಪುನರ್ಜನ್ಮವನ್ನು 2004ರಲ್ಲಿ ಶಾಸಕರಾಗಿ ಆಯ್ಕೆ ಕೊಡಲಿಕ್ಕೆ ಸೀಳ್ಳೆರೆ ಹೋಬಳಿ ಕಾರಣಭೂತರ ಆಗದೆ ಇದ್ದಿದ್ರೆ ಇವತ್ತು ಬಹುತೇಕ ನಾನು ನಿಮ್ಮ 3 ಬಾರಿ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಸಚಿವನಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಈ ಕ್ಷೇತ್ರದ ಸರ್ವತೋಮುಖವಾದಂತಹ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಒಂದು ನಾಂದಿಯಾಡದಂತ ಆ ಸೀಳ್ಳೆರೆ ಹೋಬಳಿಯ ಸುಪುತ್ರರಾಗಿ ಕ್ಯಾರ್ಪೇಟೆ ತಾಲೂಕಿನ ಶಾಸಕರಾಗಿ ಗೌರವವನ್ನ ಸಲ್ಲಿಸಬೇಕು. ಈಗ ಕನಕದಾಸ ಜಯಂತಿಯ ಪರವಾಗಿ ಇವತ್ತು ಪುಷ್ಪಾರ್ಚನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕ್ಯಾಪ್ಟನ್ ಎಂ ಪ್ರಾಂಜಲ್ ಅವರು ಹುತಾತ್ಮರಾಗಿದ್ದಾರೆ, ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ HL ಶಿವಣ್ಣ ಅವರು ಬರಬೇಕು, ಹೊಳಲು HL ಶಿವಣ್ಣ ಅವರು. ಸೊ ಇವತ್ತು ಪಾಂಡವ ಕ್ರೀಡಾಂಗಣದಲ್ಲಿ ಸುವರ್ಣ ಕರ್ನಾಟಕ 50ರ ಸಂಭ್ರಮ ಜೊತೆಗೆ ನಿಮ್ಮ ನೆಚ್ಚಿನ CS ಪುಟ್ಟರಾಜು ಸರ್ ಅವರ 60ರ ಹುಟ್ಟುಹಬ್ಬದ ಸಂಭ್ರಮ ನಾವೆಲ್ಲರೂ ನೋಡಿದೀವಿ. ಸೊ ಹುಟ್ಟುಹಬ್ಬ ಅಥವಾ ಏನೋ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಶಾಸಕರು ಅಥವಾ ಯಾರಾದ್ರೂ ಅವ್ರ ಜೇಬಿನಿಂದ ದುಡ್ಡು ಹಾಕಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಆದ್ರೆ ನಾನು ಕೇಳಿರುವ ಪ್ರಕಾರಕ್ಕೆ ಇದೆ ಮೊದಲನೇ ಬಾರಿಗೆ ನಮ್ಮ ಎಲ್ಲ ಪ್ರೀತಿಯ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಸೇರಿ ಜೋಯಿಬಿನಿಂದ ದುಡ್ಡು ಹಾಕಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಹಾಗೆ ಚಿಕ್ಕಸ್ವಾಮಣ್ಣ ಅವರು ಬರಬೇಕು, ಅಮೆರಿಕದಿಂದ ಬಂದಿರುವಂತಹ ಚಿಕ್ಕಸ್ವಾಮಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಗೌಡರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಚಿಕ್ಕಸ್ವಾಮಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಕರ್ನಾಟಕ ಸಂಘ ಸನ್ಮಾನ್ಯ ಶ್ರೀ CS ಪುಟ್ಟರಾಜು ಅವರ 60ರ ಸಂಭ್ರಮದ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಮಾನ್ CS ಪುಟ್ಟರಾಜು ಅವರ 60ರ ಈ ಸಂಭ್ರಮದ ಏನು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ 100 ವರ್ಷ ಶತಾಯುವಾಗಿ ಅವರು ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪಾಂಡವಪುರದ ಕ್ಷೇತ್ರದ ಮಹಾಜನತೆಯ ಆಶೀರ್ವಾದದೊಂದಿಗೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಉನ್ನತ ಮಟ್ಟದ ನಾಯಕನಾಗಿ ಬೆಳೆಯಲೆಂದು ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುವುದರ ಜೊತೆಗೆ ಶತಾಯುವಾಗಿ ಅತ್ಯಂತ ಕೀರ್ತಿಶಾಲಿಯಾಗಿ ಶ್ರೀಮಾನ್ ಪುಟ್ಟರಾಜು ಅವರು ನನ್ನ ಆತ್ಮೀಯ ಗೆಳೆಯರು, ಅವರು ಅತ್ಯಂತ ಶ್ರೇಷ್ಠ ರಾಜಕಾರಣಿಯಾಗಿ ಬೆಳೆಯಲೆಂದು ಹಾರೈಸುತ್ತೇನೆ. ಅವರ ಆಶೀರ್ವಾದ ಸರ್. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಸ್ವೀಟ್ ಇದೆ ಸರ್, ಇನ್ನ ಮುಗ್ದಿಲ್ಲ.
ರಾಜ್ಯದ 50 ವರ್ಷಗಳ ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಪಾಂಡವಪುರದಲ್ಲಿ ನಮ್ಮ ಪಕ್ಷದ ಮುಖಂಡರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಪುಟ್ಟರಾಜವರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಸಂಭ್ರಮಾಚರಣೆಯನ್ನು 50 ವರ್ಷದ ನೆನಪಿನಲ್ಲಿ ಪ್ರಾರಂಭ 50ನೇ ದಿನ ಅತ್ಯಂತ ಯಶಸ್ವಿಯಾಗಿ ಪಾಂಡವಪುರ ಕ್ಷೇತ್ರದ ಜನತೆಯ ಒಂದು ಸಹಕಾರದೊಂದಿಗೆ, ಪುಟ್ಟರಾಜವರ ಅಭಿಮಾನಿಗಳ ಸಹಕಾರದೊಂದಿಗೆ, ಪುಟ್ಟರಾಜುವರ ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ವಿಶೇಷ, ಪುಟ್ಟರಾಜುವರು 60 ವರ್ಷಗಳ ಒಂದು ವಸಂತವನ್ನು ಪೂರೈಸಿದ್ದಾರೆ. ಅದರ ಜ್ಞಾಪಕಾರ್ಥವಾಗಿ ಪುಟ್ಟರಾಜುವರ ಅಭಿಮಾನಿಗಳು ಒಂದು ಕಡೆ ರಾಜ್ಯದ 50 ವರ್ಷಗಳ ಸುವರ್ಣ ಸಂಭ್ರಮ, ಮತ್ತೊಂದು ಕಡೆ 60 ವರ್ಷವನ್ನು ಪೂರೈಸಿರ್ತಕ್ಕಂಥ ಅವರ ನಾಯಕರು, ನಮ್ಮ ಪಕ್ಷದ ಮುಖಂಡರು, ಅವರ ಅಭಿಮಾನಿಗಳೆಲ್ಲರೂ ಇವತ್ತು ಅವರ ಈ ಒಂದು 60 ವರ್ಷಗಳ ಆಚರಣೆಯನ್ನು ಸಹ ಈ ಕಾರ್ಯಕ್ರಮದ ಜೊತೆಗೂಡಿ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಅವರು ಈ ನಾಡಿಗೆ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮತ್ತು ಪಾಂಡವಪುರ ಕ್ಷೇತ್ರದ ಜನತೆಯ ಮಗನಾಗಿ ಅತ್ಯಂತ ಉತ್ತಮವಾದಂಥ ಒಬ್ಬ ಪ್ರಾಮಾಣಿಕ ಜನಸೇವಕನಾಗಿ ಏನು ಕೆಲಸ ಮಾಡಿದ್ದಾರೆ. ಅವರು ಇನ್ನೂ ನಮ್ಮಗಳ ಮುಂದೆ ನಾಡಿನ ಜನತೆಯ ಒಂದು ಕಲ್ಯಾಣಕ್ಕೆ ಅವರ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪುಟ್ಟರಾಜವ್ರಿಗೂ ದೊರಕಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥಿಸ್ತೀನಿ. ಅವರಿಗೆ ನನ್ನ ಶುಭಾಶಯಗಳು. ಸೊ ಶುಭಾಶಯವನ್ನ ನಮ್ಮ ದೊಡ್ಡಗೌಡರು ಹಾಗೆ ಕುಮಾರಣ್ಣವರು ಕೋರಿದ್ದಾರೆ. ಸರ್ ಹ್ಯಾಟ್ರಿಕ್ ಹೊಡೆಯೋದೆ, ಅವ್ರ ಶುಭಾಶಯ ಸಿಕ್ತು ಅಂತ ಹೇಳಿದ್ರೆ 100 ವರ್ಷ ಸುಖವಾಗಿ ಬಾಳ್ಲಿ ಅಂತ ಹೇಳ್ತಾ, ಈಗ ನಮ್ಮೆಲ್ಲ ಪ್ರೀತಿಯ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರ ಕಡೆಯಿಂದ ಒಂದು ಕೇಕ್ ಕಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ದಯಮಾಡಿ ಆ ಕೇಕ್ ಕಟಿಂಗ್ ಅನ್ನ ಅರೇಂಜ್ ಮಾಡಬೇಕು. KR ಪೇಟೆ ಶಾಸಕರಾದಂತಹ ಮಂಜುನಾಥ್ ಸರ್ ಹಾಗೆ ಅವರ ಪ್ರೀತಿಯ ಧರ್ಮಪತಿ ರಮಾ ಮೇಡಮ್ ಅವರು ಬಂದಿದ್ದಾರೆ. ಸೊ ಅವ್ರಿಗೆ ನಮ್ಮ ಪುಟ್ಟರಾಜಣ್ಣ ಸರ್ ಹಾಗೆ ನಾಗಮ್ಮ ಮೇಡಮ್ ಅವರ ವತಿಯಿಂದ ಹಾಗೆ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳ ವತಿಯಿಂದ ಗೌರವ ಮಾಡ್ತಾ ಇದ್ದಾರೆ. ಸೊ ಒಂದು ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮನ್ಮೂಲ ಮಾಜಿ ಅಧ್ಯಕ್ಷ, 25 ವರ್ಷಗಳ ಕಾಲ ಅಮೆರಿಕದಲ್ಲಿ ನೆಲೆಸಿ ದೊಡ್ಡ ಉದ್ಯಮಿಗಳಾಗಿ ಅವ್ರಿಗೆಲ್ಲೋ ಒಂದು ಕಡೆ ಪಾಂಡವಪುರ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಮಂಡ್ಯ ಅಂದ್ರೆ ಅವರ ಹೃದಯ ಮಿಡಿತಾ ಇರುತ್ತೆ. ಪ್ರತಿ ಚುನಾವಣೆಯಲ್ಲಿ 2 ತಿಂಗಳ ಮುಂಚೆನೆ ಇಲ್ಲಿಗೆ ಬಂದು ನಮ್ಮ ಮುಖಂಡರ ಜೊತೆಗೂಡಿ ಇವತ್ತು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿ ಜಯ ತಂದು ಕೊಟ್ಟಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ನಾವು ಅವ್ರ ಜೊತೆಲೇ ಬರಬೇಕಾಗಿತ್ತು, ಆದರೆ ನಿನ್ನೆ ನನ್ನ ಚಿಕ್ಕಮ್ಮ ತೀರ್ಕೊಂಡಂತ ಕಾರಣದಿಂದ ನಾನು ನಿನ್ನೆನೆ ಬರಬೇಕಾಗಿ ಬಂತು. ಅವರು ನೇರವಾಗಿ ಏರ್ಪೋರ್ಟಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ಇದೇ ರೀತಿ ದೇವರು ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು, ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸುವರ್ಣ ಕರ್ನಾಟಕವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ಪಕ್ಷದ ಮುಖಂಡರು ನಿಮ್ಮ ಸಮ್ಮುಖದಲ್ಲಿ ಅವರಿಗೆ ಗೌರವ ಸಮರ್ಪಣೆ. ಕೂರಣ ನೀನು ಆ ಕಡೆ ಆರ ಕೊಡಿ. ಅವರು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ. ಕೊಡ್ರಿ ಯಾರ ಸನ್ಮಾನ ಅಂತ ಹೇಳಿದ್ರೆ ನಮಗಷ್ಟೇ ಸೀಮಿತವಾಗ್ದೇನೆ ನಮ್ಮ ಜೊತೆಲಿರುವಂತಹ ನಮ್ಮ ಎಲ್ಲ ಜನತೆಯಿಂದ ಆಶೀರ್ವಾದ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪ್ರೀತಿ ಪಾತ್ರರ ಕಡೆಯಿಂದ ನಮ್ಮ
ಪ್ರೀತಿಯ ದಂಪತಿಗಳಿಗೆ ದಯವಿಟ್ಟು ಯಾರು ಹಾರ ಶಾಲೆಗಳನ್ನ ವೇದಿಕೆ ಮೇಲೆ ತರಬೇಡಿ, ಅವರೇ ಕೆಳಗಡೆ ಬರ್ತಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರ್ತಾ ಇರುವಂತಹ ಎಲ್ಲ ಕಾರ್ಯಕರ್ತರು ಕೆಳಗಡೆ ಇಳಿಬೇಕು. ದಯವಿಟ್ಟು ವೇದಿಕೆ ಮೇಲಿರುವಂತಹ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ದಯವಿಟ್ಟು ಸನ್ಮಾನ ಮುಗಿದ ನಂತರ ದಯವಿಟ್ಟು ಕೆಳಗಡೆ ಇಳಿಬೇಕು. ಇನ್ನ ಸಾಕಷ್ಟು ಕಾರ್ಯಕ್ರಮಗಳಿದೆ. ನಮ್ಮ ನೆಚ್ಚಿನ ಮ್ಯೂಸಿಕಲ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಧನ್ಯ ಅವರ ಕಾನ್ಸರ್ಟ್ ಕೂಡ ಇರೋದ್ರಿಂದ ದಯವಿಟ್ಟು ವೇದಿಕೆಯನ್ನ ಬೇಗ ತೆರವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಐವತ್ತನೇ ಸುವರ್ಣ ಕರ್ನಾಟಕದ ಸಂಭ್ರಮೋತ್ಸವದ ಸಂಭ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಯಾವತ್ತೂ ನಮ್ಮ ಪಾಂಡುಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಪ್ರತಿ ಕನ್ನಡದ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದು, ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಇವತ್ತು ಕನಕದಾಸರ ಜಯಂತ್ಯೋತ್ಸವದ ಈ ಶುಭ ದಿನದಂದು ಸುವರ್ಣ ಕರ್ನಾಟಕದ ನವೆಂಬರ್ 30ನೇ ತಾರೀಕು ವಿಜೃಂಭಣೆಯಿಂದ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಆಚರಣೆ ಮಾಡಿದ್ದಾರೆ. ಅದರಲ್ಲೂ ನನ್ನ 60ರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಕಳೆದ ತಿಂಗಳೇನಾಯಿತು, 60ರ ಸಂಭ್ರಮದ ಕಾರ್ಯಕ್ರಮವನ್ನು ಇದ್ರ ಜೊತೆಯಲ್ಲಿ ಮಾಡಿ ಇವತ್ತು ಬಹಳ ಎಲ್ಲರೂ ಉತ್ಸಾಹದಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಸುವರ್ಣ ಮಹೋತ್ಸವ 50ರ ಸಂಭ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ CS ಪುಟ್ಟರಾಜರವರ 60ರ ಸಂಭ್ರಮವನ್ನು ಕೂಡ ಸುವರ್ಣ ಮಹೋತ್ಸವ 50ರ ಸಂದರ್ಭದಲ್ಲಿ ನಮ್ಮ CS ಪುಟ್ಟರಾಜರವರ 60ರ ಸಂಭ್ರಮ ಮಹೋತ್ಸವವನ್ನು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದು. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆ ಪುಟ್ಟ ಮಕ್ಕಳು ಅವರ ಜೀವನ ಚರಿತ್ರೆಯನ್ನು ನಿಜವಾಗ್ಲೂ ಎಳೆಯಾಗಿ ಬಿಡಿಸಿದ್ದಾರೆ. ಅವ್ರ ತಾಯಿಯವರು ಮತ್ತು ಅವರ ಅತ್ತಿಯವರು ತೀರ್ಕೊಂಡಂಥ ಸಂದರ್ಭವನ್ನು ನೋಡಿ ಜನರ ಕರುಳು ಭಾಳ ಕುಲಿಕಿತವಾಗುವಂಥ ಸನ್ನಿವೇಶವನ್ನು ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ
ಒಳ್ಳೆ ಅಧಿಕಾರ ಸಿಕ್ಕಿ ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿ ಅಂತೇಳಿ ಅವರ ಬೆಂಬಲವಾಗಿ ನಮ್ಮ ರಾಮಚಂದ್ರನವರು ಕೂಡ ಅವ್ರಿಗೆ ಭಾಳ ಬೆಂಬಲವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಥರ KR ಪೇಟೆ ಮಂಜಣ್ಣವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ಎಲ್ಲರೂ ಕಾರಣಕರ್ತಾರೆ. ಇವತ್ತು ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪಾಂಡವ ಕ್ರೀಡಾಂಗಣದಲ್ಲಿ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅವರ ಅಭಿಮಾನಿಗಳು ಅವರ ಸೇವೆಗೆ, ಅವರ ದುಡಿಮೆಗೆ ಕೊಡ್ತಾ ಇರುವಂಥ ಒಂದು ಪ್ರತಿಫಲ. ಯಾವುದೋ ₹1 ದುಡ್ಡನ್ನು ನಿರೀಕ್ಷೆ ಮಾಡ್ದಂಗೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಅವ್ರ ಪಾಕೆಟ್ ದುಡ್ಡು ಹಾಕೊಂಡು ಮಾಡ್ತಾ ಇರೋದು ತುಂಬ ರಾಜ್ಯದಲ್ಲಿ ಒಂದು ಮಾದರಿಯಾದ ಕೆಲಸ. ಅವ್ರ ಮೇಲೆ ಇರುವಂಥ ಅವ್ರ ಅಭಿಮಾನಿಗಳು, ಪಾಂಡವಪುರ ಕ್ಷೇತ್ರದ ಜನತೆ ಅವ್ರ ಮೇಲೆ ಇಟ್ಟಿರುವಂಥ ಗೌರವವನ್ನು ತೋರಿಸಿದೆ. ಹಾಗೆಯೇ ಅವ್ರಿಗೆ ಮುಂದೆ ನಮ್ಮ ನಾಯಕರಾಗಿ ಪುಟ್ಟಣ್ಣವ್ರಿಗೆ ರಾಜಕೀಯ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಪಕ್ಷನೂ ಸಹ ಅವ್ರನ್ನ ಹಿಂದೂ ಸಹ ಗೌರವಿತ ನೋಡ್ಕೊಂಡ್ಬಂದಿದೆ. ಮುಂದೆನೂ ಸಹ ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರ ಸಹಕಾರ ಇದೆ ಅನ್ನೋ ಮಾತನಾಡಿಸಿದ ದೇವೇಗೌಡ ಸಾಹೇಬರು ಸಾಕು. ಎಲ್ಲರೂ ಸಹ ಅವ್ರಿಗೆ ಒಂದು ಲೀಡರ್ಶಿಪ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ಕೆಲಸ, ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಸಹ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ. ಸರ್, ನಮ್ಮ ಪಕ್ಷದಲ್ಲಿ ತೀರ್ಮಾನಕ್ಕೆ ನಾನು ಬದಲಾಗಿ 100% ಕೆಲಸ ಮಾಡ್ತೀವಿ. ಬೆಂಬಲ ನಾವು ಪಾರ್ಟಿ ಶಾಸಕ, ಬೆಂಬಲ ಪ್ರಶ್ನೆ ಏನು ಬರ್ತದೆ? ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡಲೇಬೇಕು. ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂಥ ನಮ್ಮೆಲ್ಲ ರಾಜಕಾರಣ ಗುರುಗಳಾದಂಥ ಪುಟ್ಟರಾಜಣ್ಣವರ 60ರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಅಧ್ಯಕ್ಷರು, ನಮ್ಮ JDS ಅಧ್ಯಕ್ಷರಾದಂಥ ಮಲ್ಲೇಶಣ್ಣವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಪುಟ್ಟರಾಜಣ್ಣವ್ರನ್ನ ಸಂಭ್ರಮವನ್ನು ಅತಿ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ದೇವರು ಅವರಿಗೆ ಒಳ್ಳೆ ಆರೋಗ್ಯ, ಆಯುಷ್ ಕೊಟ್ಟು ಚಾಮುಂಡೇಶ್ವರಿ ಮುಂದಿನ ದಿವಸಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರಾಜಕಾರಣದಲ್ಲಿ ಯಶಸ್ಸನ್ನು ಕಾಣಲಿ ಅವರಿಗೆ ಅಂತ ನಾವೆಲ್ಲ ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಎಲ್ಲ 8 ಜನ ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಸೇರಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಮುಖಂಡರಾದಂಥ ದೇವೇಗೌಡರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕುಮಾರಣ್ಣವರೆಲ್ಲ ಸೇರಿ ಏನು ಪಕ್ಷ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಬದಲಾಗಿದ್ದೀವಿ. ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ JDS ಪಕ್ಷನ ಗೆಲುವಿನ ಬರಲಿಕ್ಕೆ ಎಲ್ಲರೂ ಸುಧಾ ದುಡಿತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನೀವಿನ್ನು ನಿಮ್ಮ ಕರುನಾಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ವೇ? ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.